ನಮ್ಮ ವಾಹಿನಿ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ ಸರ್. ಸರ್ ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿ ತಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಥ್ಯಾಂಕ್ ಯು. ಸದಸ್ಯರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಬಹಳ ದೊಡ್ಡದು ಪಂಚಾಯಿತಿ, 50 ಜನ ಸದಸ್ಯರುಗಳನ್ನು ಒಳಗೊಂಡಂಥ ಬೃಹದಾಕಾರವಾದಂಥ ಒಂದು ಪಂಚಾಯಿತಿ. ಇದು ಬೆಂಗಳೂರಿಗೆ ಗ್ರಾಮ ಪಂಚಾಯಿತಿನೇ ಆದ್ರೂ ಬೆಂಗಳೂರಿಗೆ ಸಮೀಪವಾಗಿ ಬೆಂಗಳೂರಾಗಿದೆ. ನಗರಕ್ಕೆ ಹೊಂದ್ಕೊಂಡಂಥ ಗ್ರಾಮ ಪಂಚಾಯಿತಿ ಆಗಿರೋದ್ರಿಂದ ಇಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಏನು ಸರ್ಕಾರದಿಂದ ಆಗಬೇಕಾಗಿರತಕ್ಕಂಥ ಹಲವಾರು ಕೆಲಸಗಳು ನಮ್ಮ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ತುಂಬಾ ಜನರಿಗೆ ತಲುಪಿದೆ. ಇನ್ನೂ ಏನು ಉಳಿದಿದೆಯೋ ಅದಕ್ಕೆ ನಾನು ನಮ್ಮ ಶಾಸಕರ ಜೊತೆ ಕೈ ಜೋಡಿಸಿ ಜನಗಳನ್ನ ಮುಟ್ಟಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ತಾವು ಮೊದಲು ಕೊಡುವ ಆದ್ಯತೆ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀರಾ ಸರ್? ಇಲ್ಲಿ ನಮ್ಮಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಮೂಲ ಸೌಕರ್ಯವಾಗಿ ನಮಗೆ ಸ್ವಚ್ಛತೆ ಬಹಳ ಮುಖ್ಯವಾಗಿದೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಮಹಾಮಾರಿಯಾದಂಥ ಕೋವಿಡ್ ಬಂದು ಜನ ತತ್ತರಿಸಿದ್ರು. ತದನಂತರ ಇವತ್ತು ಡೆಂಗ್ಯೂ ಅನ್ನೋ ಒಂದು ಮಹಾಮಾರಿ ಬಂದಿದೆ. ಅದಕ್ಕೆ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಿಬ್ಬಂದಿಗಳು ಅಷ್ಟೇ ಸಹಕಾರ ಮಾಡಿದ್ರಾಗಲ್ಲ, ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಬೇಕು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಅವರಲ್ಲಿ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಳ್ತೀನಿ. ತಮ್ಮ ಮನೆಗಳ ಮುಂದೆ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಿಲ್ಲಿ ಕುಂಬಳಗೋಡು ರೆವಿನ್ಯೂ ಅಂತ ಹೇಳೋದಕ್ಕಿಂತ ಇಂಪಾರ್ಟೆಂಟಾಗಿ ಸರ್ಕಾರದಿಂದ ತರ್ತಕ್ಕಂಥ ಅನುದಾನನ ಮಾನ್ಯ ಶಾಸಕರು ಹೆಚ್ಚಿನ ಅನುದಾನ ತರ್ತಾ ಇದ್ದಾರೆ. ಯಾವುದೇ ಪಕ್ಷ ಆಗಿರಲಿ, ಅವರು ಪಕ್ಷಾತೀತವಾಗಿ ಅನುದಾನ ತಂದು ನಮಗೆ ಕೊಡ್ತಾರೆ. ಇಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಇಲ್ಲಿ ಯಾವುದೂ ಬಾಕಿ ಉಳಿಯುವಂಥ ಪ್ರಶ್ನೆನೇ ಇಲ್ಲ. ಯಾಕೆ ಅಂದರೆ ನಮ್ಮ ಶಾಸಕರ ಬೆಂಬಲ ನಮಗಿರೋದ್ರಿಂದ ಏನು ಕೆಲಸ ಆಗಬೇಕು ಅನ್ನೋದು ನಮಗೆ ಆ ಕೂಡಲೇ ಜರೂರಾಗಿ ಶಾಂಕ್ಷನ್ ಮಾಡಿಕೊಡ್ತಾರೆ. ಹಂಗಾಗಿ ನಾವು ಇಲ್ಲಿ ಅಭಿವೃದ್ಧಿನ ಮಾಡೋದಕ್ಕೆ ನಮಗೇನು ಕೊರತೆ ಇಲ್ಲ. ಸರ್, ಏನೀಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತೆ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಯಾವ ಒಂದು ರೀತಿ ತಯಾರಿ ತಗೊಳ್ತೀವಿ? ಮೇಡಮ್, ಏನು ನಾವು ನಮ್ಮ ನಾಯಕರಾದಂಥ ಗುರುಗಳಾದಂಥ ಮಾನ್ಯ ಸೋಮಶೇಖರ್ ಇದ್ದಾರೆ, ಅವರ ನೇತೃತ್ವದಲ್ಲಿ ನಾವು ಯಾವುದೇ ಒಂದು ಚುನಾವಣೆಯನ್ನು ಎದುರಿಸೋಕ್ಕೆ ನಾವು ಸಿದ್ಧರಿದ್ದೀವಿ. ಹಾಗಾಗಿ ನಾವು ಇಲ್ಲಿ ಇವತ್ತು ಜನರಲ್ ಕ್ಯಾಟಗರಿ ಬಂದಿದ್ರೂ ಹಿಂದುಳಿದ ವರ್ಗದ ಒಬ್ಬ ಯಾದವ ಗೊಲ್ಲ ಜನಾಂಗದ ನನ್ನನ್ನು ಇವತ್ತು ಈ ಬೃಹದಾಕಾರದ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಮ ನಾಯಕರಿಗೆ ಏನು ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನು ಇದು ಎತ್ತಿ ತೋರಿಸ್ತದೆ. ಇವತ್ತು ಕುಂಬಳಗೋಡು ಸರ್ವೆ ನಂಬರಲ್ಲಿ 46ರಲ್ಲಿ 3 ಎಕರೆ 15 ಕುಂಟೆ ಶ್ರೀ ಕೃಷ್ಣ ಜೈನ ದೇವಸ್ಥಾನಕ್ಕೆ ಮಂಜೂರು ಮಾಡಿಸ್ಕೊಟ್ಟವ್ರೆ. ನಾವು ಸುಮಾರು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಿಂದನೂ ಅರ್ಜಿ ಹೊತ್ಕೊಂಡು ವಿಧಾನಸೌಧ ಸುತ್ತೋದು. ಶಾಸಕರ ಜೊತೆ ನಾವು ಏನೊಂದು ಬೇಡಿಕೆ ಇಟ್ಟ ಒಂದು 3-4 ತಿಂಗಳಲ್ಲೇ ನಮ್ಮ ಗೊಲ್ಲರು ಜನಾಂಗಕ್ಕೆ 3 ಎಕರೆ 15 ಕುಂಟೆನ ಮಂಜೂರು ಮಾಡಿಕೊಟ್ರು. ಸೊ ಹಂಗಾಗಿ ಇದೆಲ್ಲ ನೋಡ್ತಿದ್ದಾಗ ಮಾನ್ಯ ಶಾಸಕರಿಗೆ ಹಿಂದುಳಿದ ವರ್ಗದವ್ರಿಗೆ, ಅದರೊಳಗೂ ಎಚ್ಚೆತ್ತವಾಗಿ ಗೊಲ್ಲರು ಜನಾಂಗಕ್ಕೆ ಎಷ್ಟು ಅವರು ಕಾಳಜಿ ತೋರಿಸ್ತಾರೆ ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ಜೊತೆಗೆ ಈಗ ಕುಂಬಳಗೋಡಿನ BBMP ವ್ಯಾಪ್ತಿಗೆ ಸೇರಿಸಬೇಕು ಅಂತ ಒಂದು ಕೂಗು ಕೇಳಿದ್ರೆ ಅದು ಕುಂಬಳಗೋಡು ಅದೇ ನಾನು ಫಸ್ಟೇ ಹೇಳ್ದಂಗೆ ಇದು ಗ್ರಾಮ ಪಂಚಾಯಿತಿ ಆದರೂ ಬೆಂಗಳೂರು ಹೊಂದ್ಕೊಂಡಿರೋದು, ಬೆಂಗಳೂರು ಮಧ್ಯದಲ್ಲೇ ಸೇರಿಕೊಂಡಿದೆ. ಹಂಗಾಗಿ ಮೂಲ ಸೌಕರ್ಯಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುದಾನ ಕೊರತೆ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಅಂತೇಳಿ ಇವತ್ತು ಮಾನ್ಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ದೂರ ಕನಸು ಹೊಂದಿದ್ದಾರೆ. ಅದಕ್ಕೆ ಹೊಂದ್ಕೊಳ್ಳೋದ್ರೊಳಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ.